ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ರಾಜ್ಯದ ರಾಜಧಾನಿಯಲ್ಲಿ ಕಾಂಗ್ರೆಸ್ ಭಾಗವಹಿಸಿದಂತ ಒಂದು ಮೈತ್ರಿಕೂಟದ ಸಭೆ ಸಮಾಪ್ತಿ. ಅದೇ ರೀತಿ ದೇಶದ ರಾಜಧಾನಿಯಲ್ಲಿ ಬಿಜೆಪಿ ನೇತೃತ್ವದ NDA ಸಭೆ ಪ್ರಗತಿಯಲ್ಲಿದೆ. ಇಲ್ಲಿ 28, ಅಲ್ಲಿ 36. ಪ್ರಶ್ನೆ ಇರೋದು ಪಕ್ಷಗಳ ಆಧಾರದ ಮೇಲೆ ಎಷ್ಟು ಪಕ್ಷ ಭಾಗವಹಿಸ್ತು ಮೈತ್ರಿಕೂಟದಲ್ಲಿ ಆ ಸಭೆಯಲ್ಲಿ ಅನ್ನೋದರ ಆಧಾರದ ಮೇಲೆ ಗೆಲುವಿನ ಸಾಧ್ಯತೆಯನ್ನು ನಾವು ಅಳಿಬೋದಾ? ಪ್ರಶ್ನೆ ಒಂದು. ಅಲ್ಲಿಗೆ ನಿಲ್ಲಿಲ್ಲ ಅಂತ ಇವತ್ತು ನಾಮಕರಣ ಏನೋ ಮಾಡಿಬಿಟ್ರು. ನಾಮಕರಣಕ್ಕೆ ಕೊಟ್ಟಂಥ ಹೆಸರು ಅದು ಇಂಡಿಯಾ ಅಂತ. ಇಂಡಿಯನ್ ಏನು ಸರ್? ಸರ್, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್. ಅಂದರೆ ಇಲ್ಲಿ ಗ್ರಹಿಕೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನ ನೋಡಿ. ಈಗ ಏನಾಯಿತು? BJP ವರ್ಸಸ್ ಇಂಡಿಯಾ, NDA ವರ್ಸಸ್ ಇಂಡಿಯಾ. ಏನೋ ಒಂದು ರೀತಿಯಲ್ಲಿ NDA ಭಾರತದ ಅಥವಾ ಇಂಡಿಯಾದ ವಿರುದ್ಧ ಇರುವಂಥ ಒಂದು ಗ್ರಹಿಕೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನ ಈ ನಾಮಕರಣದಲ್ಲೂ ನಮಗೆ ಕಾಣ್ತಾ ಇದೆ ಅಂತ ಇವತ್ತಿನ ಚರ್ಚೆಯ ವಿಷಯ. ರಾಷ್ಟ್ರೀಯ ಗುರಿ, ಸ್ಥಳೀಯ ಉರಿ, ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಪರ್ಯಾಯ ರಂಗದ 2ನೇ ಸಭೆ ಬೆಂಗಳೂರಿನಲ್ಲಿ ಸಮಾಪ್ತ. ಸಭೆಯ ಯಶಸ್ಸನ್ನ ಉಲ್ಲೇಖಿಸಿದ ನಾಯಕರು ಪರ್ಯಾಯ ರಂಗಕ್ಕೆ ಇಂಡಿಯಾ ಎಂದು ನಾಮಕರಣ. ಸಭೆಯ ನಂತರ ಮಾತನಾಡಿದ ವರಿಷ್ಠರೆಲ್ಲರೂ ಬಿಜೆಪಿಯನ್ನ ಗುರಿಯಾಗಿಸಿ ಆರೋಪ ಮತ್ತು ಟೀಕಾ ಪ್ರಹಾರವನ್ನೇ ನಡೆಸಿದ್ದಾರೆ. ಕರ್ನಾಟಕ ರಾಜಧಾನಿಯಲ್ಲಿ ಬಿಜೆಪಿ ವಿರೋಧಿ ಕೂಟದ ಸಭೆ. ಆದರೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದ NDA ಸಭೆಗೆ ಚಾಲನೆ. ವಿರೋಧಿಗಳ ಬೆಂಗಳೂರು ಸಭೆಯನ್ನ ಭ್ರಷ್ಟಾಚಾರಿಗಳ ಒಕ್ಕೂಟ ಮತ್ತು ಪರಿವಾರವಾದ ಪಕ್ಷಗಳ ಒಕ್ಕೂಟ ಎಂದು ವ್ಯಾಖ್ಯಾನಿಸಿದ ಪ್ರಧಾನಿ ಮೋದಿ.